ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 38 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 5 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ರಿ. ಜನರಲ್ ಜಮೀನು. ಇದರ ಲೊಕೇಶನ್ ಏನು, ಇಲ್ಲಿ ಮಣ್ಣೇನು, ಏನು ಫೆಸಿಲಿಟಿ ಇದೆ, ಏನೆಲ್ಲ ಮಾಡ್ಬೋದು, ಇದರ ರೇಟು ಏನು ಅಂತ ಎಲ್ಲವನ್ನು ನೋಡೋಣ. ಫಸ್ಟ್ ಇದರ ಲೊಕೇಶನ್ನು ಚಳ್ಳಕೆರೆ ಟೌನಿಂದ 38 ಕಿಲೋಮೀಟ್ರ್ ಆಗುತ್ತೆ. 37 ಕಿಲೋಮೀಟ್ರ್ ಟಾರ್ ರೋಡ್ ಆಗುತ್ತೆ, 1 ಕಿಲೋಮೀಟ್ರ್ ಅಥವಾ 1.5 ಕಿಲೋಮೀಟರ್ ಮಣ್ಣಿನ ರೋಡ್ ಆಗುತ್ತೆ. ಇಷ್ಟು ಇದರ ಲೊಕೇಶನ್. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಮಣ್ಣು ಪ್ಯೂರ್ ರೆಡ್ ಸಾಯಿಲ್ ನೋಡಿ, ನಿಮಗಾಗಲೇ ಕಾಣ್ತಿದೆ. ಅಕ್ಕಪಕ್ಕ ಎಲ್ಲ ಫುಲ್ಲು ನೀರಾವರಿ ಜಮೀನುಗಳೆಲ್ಲ ಇಲ್ಲಿ. ಪಕ್ಕದಲ್ಲಿ ಕೆರೆ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ಲ್ಯಾಂಡ್ ತೋರಿಸ್ತೀನಿ ನೋಡ್ರಿ, ತೋಟ ಇದೆಯಲ್ಲ, ಇವತ್ತು ಸಹ ಬಾವಿ ನೀರಲ್ಲಿ ಈ ತೋಟ ಇದೆ. ಅಂದರೆ ಬಾವಿಯಲ್ಲಿ ನೀರು ಬರ್ತಾ ಇದೆ. ಪಂಪ್ ಹಾಕಿ ಬಾವಿಯಿಂದ ನೀರು ತೆಗಿತಿದ್ದಾರೆ. ಅಂದರೆ ವಾಟರ್ ಸೋರ್ಸ್ ತುಂಬ ಇದೆ. ಬಾವಿ ಅಂದರೆ ಮಿನಿಮಮ್ ಒಂದು 40ರಿಂದ 50 ಅಡಿ ಇರುತ್ತೆ. ಆ ಬಾವಿಯಿಂದ ನೀರು ತೆಗಿತಿದ್ದಾರೆ. ಪಕ್ಕದಲ್ಲಿ ಕೆರೆ ಕೂಡ ಇದೆ. ಹಾಗಾಗಿ ನಿಮಗೆ ಒಂದು 100ರಿಂದ 150 ಅಡಿಗೆ ಒಳ್ಳೆ ನೀರು ಸಿಗುತ್ತೆ. ಸಾಯಿಲ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಅದು ತೊಗರಿ ಹಾಕಿಬಿಟ್ಟು ಕಟ್ ಮಾಡಿದ್ದಾರೆ. ಈಗ ಸಾಯಿಲ್ ಎಷ್ಟು ಚೆನ್ನಾಗಿದೆ ಅಂದರೆ, ಈಗಾಗಲೇ ನಾವು ನೋಡಿರ್ತಕ್ಕಂಥ ಅತ್ಯುತ್ತಮ ಮಣ್ಣುಗಳಲ್ಲಿ ಇದು ಸಹ ಒಂದು. ಟೋಟಲ್ ಇದು 5 ಎಕರೆ ಬರುತ್ತೆ. ಸುಮಾರು 1.5 ಎಕರೆ ಖರಾಬ್ ಬರುತ್ತೆ. ಅಂದರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಜಮೀನು ಅದು ಪಾಣಿಯಲ್ಲಿ ಇಲ್ಲ, ಅವರು ಉಳುಮೆ ಮಾಡ್ತಾಯಿದ್ದಾರೆ. ಆ ಕಡೆ ಗೋಮಾಳ ಇರೋದ್ರಿಂದ ಅದನ್ನು ಇವರು ಮಾಡ್ಕೊಂಡಿದ್ದಾರೆ. ಸುಮಾರು ಇದು ನಿಮಗೆ ಒಂದು 7 ಎಕರೆ, 6.5ರಿಂದ 7 ಎಕರೆ ಜಮೀನು ಬರುತ್ತೆ. ನೀವು ಅಮೌಂಟ್ ಕೊಡೋದು ಕೇವಲ 5 ಎಕರೆಗೆ ಮಾತ್ರ. ನೆಕ್ಸ್ಟ್ ಇದು ಜನರಲ್ ಜಮೀನು. ಇದು ಕಂಪ್ಲೀಟ್ ಜನರಲ್. ಮೂಲದಲ್ಲಿ ಅವರೇ, ಇವತ್ತು ಕೂಡ ಅವರೇ ಇದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳ್ಳೆ ಲೊಕೇಶನ್ನು. ಟಾರ್ ರೋಡಿಂದ 1.25 ಕಿಲೋಮೀಟ್ರ್ ಒಳಗಡೆ ನಕಾಶೆ ರೋಡಲ್ಲಿ ಹೋಗಬೇಕು ಅನ್ನೋದು ಬಿಟ್ಟರೆ ಈ ಜಮೀನಂತೂ ಅದ್ಭುತವಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ರೇಟ್ ಬಂದುಬಿಟ್ಟು ಇವರು 1 ಎಕರೆಗೆ ಇವರು 15 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 1 ಲಕ್ಷ, 1.5 ಲಕ್ಷ ಹೆಚ್ಚು ಕಡಿಮೆ, ಅಥವಾ 2 ಲಕ್ಷ ಆಗ್ಬೋದು. 1 ಲಕ್ಷ, 2 ಲಕ್ಷ ಅಂದರೆ 2 ಲಕ್ಷ ಅಲ್ಲ, 1.5-2 ಲಕ್ಷವರೆಗೂ ಆಗ್ಬೋದು. ಕೂತ್ಕೊಂಡು ಮಾತಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ. ಡೈರೆಕ್ಟು ಓನರೇ, ಮಧ್ಯವರ್ತಿಗಳು ಯಾರೂ ಇಲ್ಲ. ಡೈರೆಕ್ಟು ಓನರು. ಹೆಚ್ಚು ಕಡಿಮೆ ಆಗುತ್ತೆ. ಒಳ್ಳೆ ರೇಟಲ್ಲಾಗುತ್ತೆ. ಇವರು ಕೂಡ ಮಾರಬೇಕಂತಲೇ ಇದ್ದಾರೆ. ಒಳ್ಳೆ ರೇಟಲ್ಲಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ.